ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೀಫ್ ಅಂದರೆ ಸಾಕು ಸಂಘಿಗಳಿಗೆ, ಸಂಘ ಪರಿವಾರಕ್ಕೆ, RSSಗೆ, ಬಿ ಜೆ ಪಿ ನಾಯಕರುಗಳಿಗೆ, ಎಂತೆಂತಹ ಪುಡಿ ರೌಡಿಗಳಿಗೂ ಸಹ ಎಲ್ಲಿಲ್ಲದ ಸಿಟ್ಟು ಬಂದುಬಿಡುತ್ತೆ. ಅಮಾಯಕರನ್ನು ಹಿಡಿದು ಕೊಲ್ಲುವಷ್ಟು ಸಿಟ್ಟು ಬಂದುಬಿಡುತ್ತೆ. ಅದಕ್ಕೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ವಯಸ್ಸು ನೋಡಲ್ಲ, ಲಿಂಗ ನೋಡಲ್ಲ, ಏನೂ ನೋಡಲ್ಲ. ಮೇಲ್ ಬಿದ್ದು ದಾಳಿ ಮಾಡಿ ಏನೋ ಒಂದು ಮಾಡಿಬಿಡ್ಬೇಕು. ಅವ್ರಿಗೆ ಕೇಳಿದ್ರೆ ಗೋ ನಮ್ಮ ಮಾತೆ, ಗೋಮಾತೆ, ಇಂಥದ್ದೊಂದು ಕತೆ ಹೊಡ್ಕೊಂಡು ಬಂದಿರ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜಕೀಯವಾಗಿ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ BJP ಅದೇ ಬೀಫ್ ಕಂಪನಿಗಳಿಂದ ಕೋಟಿ ಕೋಟಿ ದೇಣಿಗೆ ಪಡ್ಕೊಳ್ತಾ ಇರುತ್ತೆ. ಈ ಹಿಂದೆ ಈಗ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ, ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದೆಯಲ್ಲ, ಎಲೆಕ್ಟೋರಲ್ ಬಾಂಡ್, ಆ ಮೂಲಕ ತಗೊಳ್ತಿತ್ತು. ಈಗ ಲೀಗಲ್ ಆಗಿ ದೇಣಿಗೆ ಮೂಲಕ ಡೊನೇಷನ್ಸ್ ರೂಪದಲ್ಲಿ ತಗೊಳ್ತಿದೆ. ಅಂಥದ್ದೇ ಒಂದು ಕಳೆದ ವರ್ಷವೂ ಸಹ ಆಗಿದೆ. ಅಲ್ಲಾನಾ ಅನ್ನುವಂತಹ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ, ದೇಶದ ಅತಿ ದೊಡ್ಡ ಬೀಫ್ ಕಂಪನಿಯಿಂದ 30 ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಕಳೆದ ವರ್ಷ 2024-25ರಲ್ಲಿ ನರೇಂದ್ರ ಮೋದಿ ಪಾರ್ಟಿ ಪಡ್ಕೊಂಡಿದೆ. ನರೇಂದ್ರ ಮೋದಿಯ BJP ಪಡ್ಕೊಂಡಿದೆ. ಸೊ ಏನಿದು ವಿವರಗಳು ಮತ್ತು ಈ ಕಂಪನಿಯ ಹಿನ್ನೆಲೆಯನ್ನು ಒಮ್ಮೆ ನೋಡಬೇಕು. ಈ ಕಂಪನಿಯ ಹೆಸರು BJPಯೊಂದಿಗೆ, ನರೇಂದ್ರ ಮೋದಿಯೊಂದಿಗೆ ಯಾವಾಗಿನಿಂದ ತಳುಕು ಹಾಕ್ಕೊಂಡಿದೆ ಅದನ್ನು ಸಹ ನೋಡಬೇಕು ನಾವು. ಯಾಕೆಂದರೆ ಇದು 2016ರಿಂದಲೂ ಸಹ ತಳುಕು ಹಾಕ್ಕೊಂಡಿದೆ. ಇದು ಎಲ್ಲೆಲ್ಲಿ ಬಂತು ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾನು ಹೇಳ್ದಂಗೆ ಗೋಮಾತೆ, ಗೋರಕ್ಷಣೆ ಈ ಹೆಸರಿನಲ್ಲಿ ದಾದಾಗಿರಿ ನಡೆಸುವಂತಹ, ದಾಂಧಲೆ ನಡೆಸುವ, ಗುಂಡಾಗಿರಿ ನಡೆಸುವವರು BJPನ ಯಾಕೆ ಪ್ರಶ್ನೆ ಕೇಳೋದಿಲ್ಲ? ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕು, ಪ್ರಚಾರಕ್ಕೆ ಇದು ಬೇಕು. ಇನ್ನು ಈ ಪುಡಿ ರೌಡಿಗಳಿಗೆ ಮಾಡೋಕ್ಕೆ ಉದ್ಯೋಗ ಕೊಟ್ಟಿಲ್ಲ ನರೇಂದ್ರ ಮೋದಿ. ಗುಟ್ಕಾ ಹಾಕೊಳ್ಳೋಕ್ಕೆ, ತುಂಡು ಬೀಡಿಗೆ ಎಣ್ಣೆ ಹೊಡೆಯೋದಕ್ಕೆ, ಶೋಕಿ ಮಾಡೋದಕ್ಕೆ ಹಣ ಬೇಕು ಅಂದರೆ ಈ ರೀತಿ ಗುಂಡಾಗಿರಿ ಮಾಡಿಕೊಂಡು, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ರೌಡಿಸಮ್ ಮಾಡ್ಕೊಂಡು ಒಂದಷ್ಟು ದುಡ್ಡು ಕಮಾಯಿ ಮಾಡಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಇಂಥ ನೀಚ ಕೃತ್ಯಗಳಿಗೆ ಇಳಿತಾರೆ. ಆದರೆ ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾಗಿರೋದು ಯಾರನ್ನ? ಸರ್ಕಾರವನ್ನು. ಅದು ಯಾವುದೇ ಸರ್ಕಾರ ಇರಲಿ, ಬೀಫನ್ನು ಯಾಕೆ ಎಕ್ಸ್ಪೋರ್ಟ್ ಮಾಡ್ತೀರಿ, ಅದನ್ನು ನಿಲ್ಲಿಸಿ ಅಂತ. 2014ಕ್ಕೂ ಮೊದಲು ನರೇಂದ್ರ ಮೋದಿ ಏನು ಜೀವ ಬಿಟ್ಟು ಡೈಲಾಗ್ ಹೊಡೆಯೋರು, ಉಸಿರುಗಟ್ಟು ಲೆವೆಲ್ಗೆ ಹೋಗಿ ಡೈಲಾಗ್ ಹೊಡೆಯೋರು. ನನ್ನ ಮನಸ್ಸು ಚುಚ್ಚುತ್ತಾ ಇದೆ, ನನಗೆ ವೇದನೆ ಆಗ್ತಾ ಇದೆ, ಏನೋ ಪಿಂಕ್ ರೆವಲ್ಯೂಷನ್ ಮಾಡೋಕೆ ಹೊರಟಿದೆ ಅಂತ ಈ ಸರ್ಕಾರ. ಪಿಂಕ್ ಅಂದ್ರೆ ಏನು? ದನಗಳ ಮಾಂಸ, ಅದರ ಬಣ್ಣದ ಬಗ್ಗೆ ಇವರು ಹೇಳ್ತಿರೋದು. ಜಗತ್ತಿನಲ್ಲಿ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟಿಂಗ್ ದೇಶ ಮಾಡ್ತಾರಂತೆ. ನನ್ನ ಮನಸ್ಸು ಒದ್ದಾಡ್ತಿದೆ, ನನಗೆ ಒಂಥರ ಆಗ್ತಿದೆ ಅಂತ ಡೈಲಾಗುಗಳನ್ನು ನರೇಂದ್ರ ಮೋದಿ ಅವರು 2014ಕ್ಕೂ ಮೊದಲು ಹೇಳಿದರು. ಆದರೆ ಆ ಪುಣ್ಯಾತ್ಮ ಅಧಿಕಾರಕ್ಕೆ ಬಂದ ನಂತರ ಈಗ ಈ ಹಿಂದಿನದಕ್ಕಿಂತಲೂ ಹೆಚ್ಚಿನ ಬೀಫ್ ಎಕ್ಸ್ಪೋರ್ಟ್ ನಡೀತಾ ಇದೆ ಭಾರತದಿಂದ, ಈ ಹಿಂದಿನದಕ್ಕಿಂತ ಹೆಚ್ಚು. ಹಾಗಾಗಿ ಇವರ ನಾಟಕಗಳು ಆ ರೀತಿಯೇ ಇರ್ತವೆ. ಬಟ್ ಈ ಗೂಂಡಾ ಪಡೆಗಳು, ಸ್ವತಃ BJP, RSS, VHP, ಬಜರಂಗ ದಳ, ಏನೇನು ಪಡೆಗಳಿದಾವಲ್ಲ, ಈ ಪಡೆಗಳು ಯಾವತ್ತಾದರೂ BJPಯನ್ನು ಪ್ರಶ್ನೆ ಮಾಡಿದವ? ನೀವು ಯಾಕೆ ಬೀಫ್ ಎಕ್ಸ್ಪೋರ್ಟನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಕೂತಿದ್ದೀರಿ? ನೀವು ಯಾಕೆ ಬೀಫ್ ಎಕ್ಸ್ಪೋರ್ಟ್ಗೆ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ, ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ಇಲ್ವಲ್ಲ, ಇಲ್ಲ. ಯಾಕಂದರೆ ಅದರಲ್ಲೇ ಇವರು ಬದುಕೋದು. ರಾಜಕೀಯಕ್ಕೆ ಬೇರೆ, ಇದಕ್ಕೆ ಬೇರೆ. ಅಸ್ಸಾಂನಲ್ಲಿ, ಬೇರೆ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಬೀಫ್ ಬಗ್ಗೆ ಮಾತಾಡ್ಬಿಡ್ಲಿ ಇವರು, ಕೇರಳದಲ್ಲಿ ಮಾತಾಡ್ಬಿಡ್ಲಿ, ಅಲ್ಲಿ ಮಾತ್ರ ನಾವೇ ಬೀಫ್ ಕೊಡ್ತೀವಿ ಅಂತ BJP ಹೇಳ್ಕೊಳ್ಳುತ್ತೆ. ಎಲ್ಲಿ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ಹೇಳ್ಕೊಳ್ಳುತ್ತೆ. ಸೊ ಹಾಗಾಗಿ ದುಡ್ಡು ಬರೋ ಜಾಗದಿಂದ ತಗೊಳ್ತಾರೆ. ಅಲ್ಲಾನಾ ಅನ್ನುವಂಥ ಒಂದು ಕಂಪನಿ, ದೇಶದ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿಗಳಲ್ಲಿ ಒಂದು. ಆ ಕಂಪನಿಯಿಂದ 2024-25ನೇ ಇಸವಿಯಲ್ಲಿ 30 ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ BJP ಪಡ್ಕೊಂಡಿದೆ, ನರೇಂದ್ರ ಮೋದಿ ಅವರ ಪಕ್ಷ ಪಡ್ಕೊಂಡಿದೆ. ಇದೇನು ಹೊಸದೇನಲ್ಲ. ಈ ಕಂಪನಿಗೂ ನರೇಂದ್ರ ಮೋದಿ ಮತ್ತು BJPಗೆ ನಂಟು ಇರುವಂಥದ್ದು. 2016-17ರಲ್ಲಿ ಒಂದು ಡ್ರಾಮಾ ಮಾಡಿದ್ರು ನರೇಂದ್ರ ಮೋದಿ. ಏನು ಅದೊಂದೇನೋ ಮಾಡಿದ್ರಲ್ಲಪ್ಪ, ಆದರ್ಶ ಸಾಂಸದ್ ಗಾಂವ್ ಅಂತ. ಒಬ್ಬೊಬ್ಬ ಸಂಸದರು ಒಂದೊಂದು ಗ್ರಾಮವನ್ನು ದತ್ತು ಪಡೆದುಕೊಳ್ಳಬೇಕು, ದತ್ತು ಪಡ್ಕೊಂಡು ಅದನ್ನು ಸಿಂಗಪೂರ್ ಮಾಡಿಬಿಡ್ಬೇಕು ಅಂತ.
ಇಲ್ಲಿಯವರೆಗೆ ಒಂದೇ ಒಂದು ಗ್ರಾಮ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ದತ್ತು ತೆಗೆದುಕೊಂಡಂತಹ ವಾರಣಾಸಿಯ ಒಂದು ಗ್ರಾಮ ಇದೆಯಲ್ಲ, ಜಯಪುರ ಅನ್ನುವಂಥದ್ದು, ಅಲ್ಲೂ ಸಹ ನೆಟ್ಟಿಗೆ ರಸ್ತೆ ಇಲ್ಲ ಇವತ್ತಿಗೂ. 8-9 ವರ್ಷ ಆಯಿತು ಆ ಗ್ರಾಮನ ದತ್ತು ಪಡೆದು ನರೇಂದ್ರ ಮೋದಿ. ಇಲ್ಲಿಯವರೆಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳು ನೆಟ್ಟಿಗಿಲ್ಲ, ಯಾವ ಫೆಸಿಲಿಟಿನೂ ಇಲ್ಲ. ದತ್ತು ಪಡೆದು ಇವರು ಉದ್ಧಾರ ಮಾಡಿ ಸಿಂಗಾಪುರ್ ಮಾಡ್ತೀನಿ ಎಂದಿದ್ರು. ಅವತ್ತು ಸಿಂಗಾಪುರ್ ಮಾಡ್ತೀನಿ ಎಂದಿದ್ರು. ಈ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಹೋಗಿದ್ರಲ್ಲ ಆ ಗ್ರಾಮಕ್ಕೆ ದತ್ತು ಪಡೆಯೋದಕ್ಕೆ, ಪಾಪ ಆ ಸಂದರ್ಭದಲ್ಲಿ ಊರು ತುಂಬ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೋರಿ ಪೋಸ್ಟರ್ಗಳು, ಬ್ಯಾನರ್ಗಳು ದೊಡ್ಡದಾಗಿ ಹಾಕಿದ್ರು. ಹಾಕ್ಸಿದ್ದು ಯಾರು ಗೊತ್ತಾ? ಇದೇ ಅಲ್ಲಾನಾ ಕಂಪನಿ, ಅಲ್ಲಾನಾ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿ. ಆವತ್ತಿನಿಂದ ನಂಟಿದೆ ನರೇಂದ್ರ ಮೋದಿ, BJP ಮತ್ತು ಈ ಅಲ್ಲಾನಾ ಅನ್ನುವಂತಹ ಬೀಫ್ ಕಂಪನಿಗೆ. ಊರೂರು ಚೆನ್ನಾಗೇ ಇರ್ತಾರೆ. ನೀ ಕೊಡಬೇಕು, ನಾನು ತಗೋಬೇಕು, ನಿನ್ನ ದುಡ್ಡಲ್ಲೇ ನಾನು ಎಲೆಕ್ಷನ್ಗೆ ಹೋಗ್ಬೇಕು, ಆ ದುಡ್ಡಲ್ಲಿ ನಾನು ಎಲೆಕ್ಷನ್ ಗೆದ್ದು ಬರಬೇಕು, ಆ ದುಡ್ಡಲ್ಲೇ ಗೆದ್ದು ಬಂದ ನಂತರ ನಿನ್ನದೇ ಸಮುದಾಯದ ವ್ಯಕ್ತಿಗಳನ್ನು ನಾನು ರೋಡಲ್ಲಿ ನೀನು ಎಕ್ಸ್ಪೋರ್ಟ್ ಮಾಡ್ತೀಯಲ್ಲ ಆ ಬೀಫ್ ಹೆಸರಲ್ಲೇ ಹೊಡಿಬೇಕು. ಹೇಗಿದೆ ನೋಡಿ ಅವರು ಕ್ರೋನಾಲಜಿ, ಅರ್ಥ ಮಾಡ್ಕೊಳ್ಳಿ. ಯಾರ ಹತ್ರ ದುಡ್ಡು ಈಸ್ಕೊಳ್ತಾರೋ ಅದೇ ಸಮುದಾಯವನ್ನು ಅದೇ ಬಿಸ್ನೆಸ್ಸಿಂದ ಕುರಿತಾಗಿ, ಅದೇ ವಸ್ತುವಿನ ಕುರಿತಾಗಿ ಅಟ್ಯಾಕ್ ಮಾಡೋದು. ಆ ಘಟನೆ ನಡೀತಿರ್ಬೇಕಾದ್ರೆ ಆ ಬ್ಯಾನರ್ಗಳು ಹಾಕ್ತಿರೋದಕ್ಕೆ ಕೆಲವು ದಿನಗಳ ಹಿಂದೆನೆ ಅಖ್ಲಾಕ್ನ ಕೊಲೆಯಾಗಿತ್ತು. ಮನೆಯಲ್ಲಿ ಗೋಮಾಂಸ ಇದೆ ಎನ್ನುವಂತಹ ಸುಳ್ಳು ಸುದ್ದಿಯಿಂದ ಆತನನ್ನ ಮನೆಯಿಂದ ಹೊರಗಡೆ ತಗೊಂಡು ಬಂದು ಹೊಡೆದು ಸಾಯಿಸಿದ್ರು ಗೂಂಡಾಗಳು, ರೌಡಿಗಳು, ಭಯೋತ್ಪಾದಕರು. ಆದ ನಂತರ ಈ ಬೀಫ್ ಕಂಪನಿ ಈ ನಾಟಕ ಮಾಡ್ತು. ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಅಂತ. ಅದೇ ಕಂಪನಿಗೆ 2024-25ರಲ್ಲಿ 30 ಕೋಟಿ ರೂಪಾಯಿ ಅತಿ ಹೆಚ್ಚು ದೇಣಿಗೆ ನೀಡಿರುವ ಕಂಪನಿಗಳ ಪಟ್ಟಿಯಲ್ಲಿ ಬರ್ತಾ ಇದೆ. ಅತಿ ಹೆಚ್ಚು ದೇಣಿಗೆ ನೀಡಿರುವ ಕಂಪನಿಗಳ ಪಟ್ಟಿಯಲ್ಲಿ ಈ ಕಂಪನಿ ಇದೆ, ಅಲ್ಲಾನಾ ಅನ್ನುವಂತಹ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿ. ಏನು ಮಾಡ್ತೀರಿ? ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಇದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಆಗುತ್ತೆ. ಯಾಕಂದರೆ ಇವ್ರನ್ನ ನಂಬೋದಾ, ಅವ್ರನ್ನ ನಂಬೋದಾ, ಯಾರನ್ನ ನಂಬೋದು, ಏನನ್ನ ನಂಬೋದು, ಎಲ್ಲ ಕನ್ಫ್ಯೂಷನಲ್ಲಿ ಇರುತ್ತೆ. ಆದರೆ ಸ್ವಲ್ಪ ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಂಡ್ರೆ ನಿಮಗೆ BJPಯವರ ಕುತಂತ್ರಗಳು, ಷಡ್ಯಂತ್ರಗಳು ಏನು ಅರ್ಥ ಆಗುತ್ತೆ, ನರೇಂದ್ರ ಮೋದಿಯ ಕುತಂತ್ರ, ಷಡ್ಯಂತ್ರ ಏನು ಅಂತ ಅರ್ಥ ಆಗುತ್ತೆ. ಇಂತಹ ಬಂಡವಾಳಶಾಹಿಗಳು ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿಗಳು ನಡೆಸ್ತಾ ಇರ್ತಾರಲ್ಲ, ಅವರ ಬಂಡವಾಳಗಳು ಸಹ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಸುಮಾರು 10,300 ಕೋಟಿ ರೂಪಾಯಿ ಟರ್ನ್ ಓವರ್ ಇರುವಂತಹ ಅಲ್ಲಾನಾ ಕಂಪನಿಯ BJPಯ ನಂಟು, ಬೀಫ್ ಕಂಪನಿಯ ನಂಟು BJP ಜೊತೆ, ನರೇಂದ್ರ ಮೋದಿ ಪಕ್ಷದ ಜೊತೆ, ವಿತ್ 30 crores ಆಫ್ ಡೊನೇಷನ್ಸ್, 30 ಕೋಟಿ ರೂಪಾಯಿಗಳ ದೇಣಿಗೆ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.